ಕನ್ಫ್ಯೂಸ್ ಆಗ್ಬಿಟ್ರಿ, ಅದ್ರಲ್ಲಿರೋದು ಎಣ್ಣೆ ಅಲ್ಲ ರಸಮ್ಮು. ಡ್ರೈವಿಂಗು ಒಳ್ಳೆ ಸೂಪರು, ಅದಂತೂ 100% ನಾನು ಅಲ್ಟಿಮೇಟ್. ರೋಡ್ ಕಾಣ್ತಾ ಇದೆ, ರೋಡ್ ಕಾಣ್ತಾ ಇತ್ತು ಆಲ್ರೆಡಿ. ಹೆಂಗೆ ಸ್ನೇಹಿತರೆ, ಕ್ಯಾಮ್ರಾಮನ್ ಪಕ್ಕ ಅಪ್ಡೇಟ್ ಮಾಡಿದ್ದೀನಿ. ಅವ್ನ ಹೆಸರು ಮುಂಜಾ ಅಂದ್ಬಿಟ್ಟು. ಸ್ನೇಹಿತರೆ, ರೋಡ್ ಏನು ಕಾಣಿಸ್ತಿಲ್ಲ, ಚೂರು ಕಾಣಿಸ್ತಾ ಇಲ್ಲ. ಅಯ್ಯೋ ಸ್ವಾಮಿ. ಆಂಜನೇಯ ಬಸ್ಸು, ಆಂಜನೇಯ ಅಂದ್ರೆ ಏನೋ ನಮ್ಮ ಬಾಸು ಅವ್ರು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಬಜರಂಗಿ ಗಿರಿ ಟಿ ಬಸ್ ಲಾಗ್ಸ್ಗೆ ಸ್ವಾಗತ, ಸುಸ್ವಾಗತ. ಮತ್ತೆ ನಮ್ಮ ಸೆಕೆಂಡ್ ವಿಡಿಯೋ ಇದು. ಸೆಕೆಂಡ್ ವಿಡಿಯೋ ಅಂದರೆ ಸುಮಾರು ವಿಡಿಯೋ ಮಾಡಿದ್ದೀನಿ, ಅಂದರೆ ಸ್ಟಾರ್ಟ್ ಮಾಡಿದ್ಮೇಲೆ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾವು ಅದೇ ನಾನು ಹೇಳ್ದಂಗೆ ಡ್ರಾಪ್ ಎಲ್ಲ ಮಾಡ್ಬಿಟ್ಟು ಬಂದೆ. ಲೋಕಲ್ಲು ಡ್ರಾಪ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಪಿಕಪ್ಗೆ, 1 hour ಪಿಕಪ್ಗೆ. ಅದು ನಿನ್ನೆ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಅದು 20 minutes ಗಂಟ ಆಗೋಗ್ಬಿಟ್ಟಿತ್ತಲ್ಲ ವಿಡಿಯೋ. ಹಾಗಾಗಿ ವಿಡಿಯೋ ಸಾಕು, ಅಲ್ಲಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಇವಾಗ ನಾವು ಈ ಥರದ್ದು ಬಂದು ಪಿಕಪ್ ಮಾಡೋಕ್ಕೆ, ಪಿಕಪ್ ಬಂದು ನಮ್ಮೇರದಲ್ಲೇ ಸಾರಕ್ಕಿ ಹತ್ರ ಹೋಗೋಣ. ಆರ ನೋಡ್ಕೊಂಡು ಅರಿಬೇಡ, ಇಲ್ಲಿ ನಾವು ಪಿಕಪ್ ಬಂದು ನಮ್ಮೇರದಲ್ಲೇ ಸಾರಕ್ಕಿ ಹತ್ರ ಪಿಕಪ್ ಮಾಡಿಕೊಂಡು ಅಲ್ಲಿಂದ 1 hour ಹೋಗ್ತಾ ಇದ್ದೀವಿ. 1 hour ಟ್ರಿಪ್ಪಲ್ಲಿ ನಮ್ದು ಇನ್ನೊಂದು ಗಾಡಿ ಮುಂದೆ ಪಾಸ್ ಆಗ್ತೈತೆ. ಹಂಗಾಗಿ ಅವನು ನಮ್ಮ ಜೊತೆ ಸಿಗಲೇಬೇಡ್ದು ಅನ್ನೋ ಕಾರಣದಲ್ಲಿ ಹೋಗ್ತಾ ಇರೋದು. ಹೋಗ್ಲಿ ಬಿಡಿ, ಅವ್ನ ಪಾಡ್ಗೆ ಅವ್ನು ಹೋಗ್ಲಿ. ಯಾಕೆಂದರೆ ಅದೊಂಥರ ಸಸ್ಪೆನ್ಸ್. ಈ ಕಾರ್ನವರಂತೂ ಭಾರಿ ಹಿಂಸೆ ಕೊಡ್ತಾ ನನಗೆ. ಹತ್ತದ್ರ ಒಂದು 10 ನಿಮಿಷ ಮೇಲೆ ಐತಿ ಕಾರ್ನವ್ರು ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿ. ಮುಂದಕ್ಕೂ ಹೋಯ್ತಲ್ಲ ಪಾಪ, ಮುಂದಕ್ಕೂ ಹೋಯ್ತಲ್ಲ ನಮ್ಮ ಹುಡುಗ. ಅವನ ಅಲ್ಲಿ ತೋರಿಸ್ಬೇಕಾರೆ ಅವನ್ನ ನನ್ನೇ ನೋಡ್ಕೊಂಡ್ಬಿಟ್ಟಿದ್ಯಾ. ಫೋನ್ ಬತ್ತಾ, ವಿಡಿಯೋನ ಎಂಡ್ ಆಗ್ಬಿಟ್ಟೈತೆ ನೋಡು. ಈಗ ಇರ್ಲಿ ಬಿಡಿ ಸ್ನೇಹಿತರೆ, ನಮ್ಮ ಹುಡುಗ ಏನೋ ಮಿಸ್ಟೇಕ್ ಮಾಡಿ ವಿಡಿಯೋ ಕಟ್ ಮಾಡಿಬಿಟ್ಟು ಅದು ಫೋನ್ ಬಂತು ಅಂದ್ಬಿಟ್ಟು. ಸದ್ಯಕ್ಕೆ ನಾವು ಈ ಥರದ್ದು ಇದೆ ಅಂಥದ್ದು. ಇದು ರಾಜ್ಕುಮಾರ್ ಸಮಾಧಿ ಹತ್ರ ಇದೀವಿ ಇವಾಗ. ಲವ್ ಎತ್ತ ಕ್ಯಾಮ್ರಾಮನ್ ಸವಾಸ ಗುರು ಇದು. ಅಲ್ಲ, ನಾನು ಅವ್ನು ಹೇಳ್ಕೊಡ್ತೀನಿ, ಹಿಂಗ್ ವಿಡಿಯೋ ಬೇಡ ಹಂಗ್ ವಿಡಿಯೋ ಬೇಡ ಅಂತ. ಅವ್ನ ಪಾಡ್ಗೆ ನಾನು ಹಿಂಗಂದ್ರೆ ಮುಂದಕ್ಕೆ ತೋರ್ಸ ಅಂತ ಅನ್ಕೊಂಡಿರ್ತೀನಿ. ಅವೆಲ್ಲ ಸಸ್ಪೆನ್ಸ್ ನೆಲ್ಲ ಹಾಳು ಮಾಡಕ್ ಬರ್ತಾರೆ ಇವ್ರು. ಹೋಗ್ಲಿ ಬಿಡಿ ಸ್ನೇಹಿತರೆ, ಈಗ ಸದ್ಯಕ್ಕೆ ಪಿಕಪ್ ಹೋಯ್ತಾ ಇದೀವಿ. ಪಿಕಪ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಈ ನಾರಿ ಜಾಮ್ ಇದೆ, ಟ್ರಾಫಿಕ್ ಜಾಮು. ಹೆಂಗ್ ಹೋಗೋದು ನಾವು ಹೇಳಿ ಪಿಕಪ್ ಮಾಡಕ್ಕೆ? ಆದ್ರೂ ಟ್ರೈ ಮಾಡ್ತಾ ಇದೀನಿ. ಈ ತರ ಅಣ್ಣಂದಿರ ನಂಗೆ ಮುಂದೆ ಸಿಕ್ಕಿಲ್ಲ ಅಂತಂದ್ರೆ ಹೆಂಗೋ ರೀಚ್ ಆಗ್ಬೋದು, ನೋಡೋಣ. ಓಕೆ ಸ್ನೇಹಿತರೆ, ಬನ್ನಿ ಹೋಗೋಣ, ಪಿಕಪ್ ಮಾಡ್ಕೊಂಡು ಸಿಕ್ಕಿದ್ದು ಆಮೇಲೆ ನೋಡೋಣ. ಓಕೆ ಮಂಜು, ಪಿಕಪ್ ಪಾಯಿಂಟ್ಗೆ ಬಂದೆ ಸ್ನೇಹಿತರೆ. 2 ಪಿಲ್ಲೋ ಬೇಕಾಗಿತ್ತು, ಪಿಲ್ಲೋ ಇಸ್ಕೊಂಡು ಬಂದಿದ್ದೀನಿ. ಬಟ್ಟೆಗಳು, ಅಡುಗೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ. ಶಿಷ್ಯ ಏನೇನು ತುಂಬೆ ತಿಕ್ತಾವನೆ. ಒಂದು ಪಿಲ್ಲೋ ಮನೆ ಕಣಕ ರಿಸ್ಕ್ ಆಗ್ತಿದೆ ಅಂದ್ಬಿಟ್ಟು ಪಿಲ್ಲೋ ಇಸ್ಕೊಂಡಿದ್ವಿ. ಬಿಸಾಕಿತ್ತಾಯ್ತು. ಇವಾಗ ಇನ್ನು ನೀರು ಬಾಟ್ಲುಗಳೆಲ್ಲ ತಗೊಂಬಂದು ಇಕ್ತಾವ್ರೆ. ಇದಕ್ಕಿದ್ದು ಇಲ್ಲಿಂದ ಹೊರಡೋದು, ಪಿಕಪ್ ಮಾಡಿಕೊಂಡು ಬಿಡ್ತಾ ಇರೋದೇನೆ. ಓಕೆ ಸ್ನೇಹಿತರೆ, ಅಲ್ಲಿ ಗಂಟ ವೇಟ್ ಮಾಡೋಣ. ಪಿಕಪ್ಪಲ್ಲಿ ಒಂದು ನಮ್ಮ ಸಾರಕ್ಕಿ ಹತ್ರ ಪಿಕಪ್ ಮಾಡ್ತಾ ಇರೋದು. ಒಂದು ಲಾಟ್ ಇದೆ ಐಟಮ್ ಅಂತು. ಬಟ್ರು ಬೇರೆ ಹಾಕೊಂಡಿದ್ದಾರೆ, 2 ಸಿಲಿಂಡರ್ ಹಾಕೊಂಡಿದ್ದಾರೆ. ಒಂದಿನ ಫುಲ್ ಆಲ್ಟ್ ಬೇರೆ ಇದೆ. ಇದು ಯಾವ ಥರ ಇರುತ್ತೋ ಹೆಂಗಿರುತ್ತೋ ಐಡಿಯಾ ಇಲ್ಲ. ಲಕ್ಷ್ಮಿಗೆ ಪಾಪ ಆಂಟಿ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಲೇಡೀಸ್ ಇಲ್ಲ ಇದರಲ್ಲಿ, ಓನ್ಲಿ ಜೆಂಟ್ಸೇನೆ. ನೋಡೋಣ. ನಮ್ಮ ಮಹಾಲಕ್ಷ್ಮಿಗೆ, ನಮ್ಮ ಬಿಳಿಯಾನಿಗೆ ಪೂಜೆ ನಡೀತಾ ಇದೆ. ಪೂಜೆ ಮುಗಿಸ್ಕೊಂಡಿದ್ದೆ, ಇಲ್ಲಿಂದ ಹೊರಡ್ಬೇಕು. ಇವಾಗ ಶಿಷ್ಯ ಲಗೇಜ್ ಇಕ್ಕು ಅಂದರೆ ಪವನ ಇಡ್ತಿದ್ದ, ಹಂಗೆ ಹಿಂಗೆ ಇಡ್ತಿದ್ದ. ಆಗ ಇಲ್ಲೇ ಇದ್ದೀವಿ. ಇವಾಗ ವೀಲ್ಗ ಶ್ರೀರಾಮ ರಾಮ ಅಲ್ಲೇ ನಿಂತ್ಕೊಂಡು ಇಟ್ಟಾಡ್ತಿದ್ದಿಲ್ಲ. ಹಾಂ ಸರಿ ಸರಿ.
ಈತ ಆಡ್ತೀಯಲ್ಲ ಅವಾಗಿಂದ ಬರ್ತಿದ್ಯಾ ಸಾಕು. ನಮ್ಮ ಶಿಷ್ಯ ವಿಡಿಯೋ ಸ್ಟಾರ್ಟ್ ಮಾಡಿ ಹಿಡ್ಕೊಳ್ಳೋ ಅಂತಂದರೆ ನಾವು ಒಂದು ರೌಂಡ್ ಹೋಗಿ ಬರೋರ್ಗು ಹಿಡ್ಕೊಂಡಿದ್ದಾನೆ ಸ್ನೇಹಿತರೆ. ಪೂಜೆ ಆಗಿದೆ, ಇವಾಗ ಇದು ಕೊಡ್ತಾರೆ, ಏನದು ತಾಂಬೂಲ ಕೊಡ್ತಾರೆ, ಈಸ್ಕೊಂತೀನಿ ಇರಿ. ಮದುವೆ ಟ್ರಿಪ್ ಶನಿವಾರ ಹೋಗಿ ಭಾನುವಾರ ರಿಟರ್ನ್. ಮಾಡೋ ಸರಿ ಆಯ್ತು. ಪಿಕಪ್ ಎಲ್ಲ ಮಾಡ್ಕೊಂಡು ಈಗ ಹೊರಟಿದ್ದಾಯ್ತು ಸ್ನೇಹಿತರೆ. ನಾವು ಇವಾಗ ಬಂದು ಲಾಸ್ಟ್ ಹೋಗ್ತಾ ಇದೀವಿ, ರಿಂಗ್ ರೋಡಲ್ಲಿ ಇದೀವಿ. 6 ದಿನ ಆಯಿತು ನೈಟ್ ಡ್ರೈವಿಂಗ್ ಹೋಗಿ. ನಾನು ಹೋದ ವಾರ ಹೋಗಿದ್ದೆ ಸಕಲೇಶ್ಪುರ, ಬಟ್ ಈಗ ಹೋಯ್ತಾ ಇರೋದು 1 ಅವರ್ ಅಂತ ಹೇಳಿದೆ. ಫಸ್ಟು ಹೊರ್ನಾಡು ಆಗ್ಬಿಟ್ಟಿದೆ ಇವಾಗ ಟ್ರಿಪ್ಪು. ಶಿಶಾ ಏನ್ ಮಾಡ್ತಿದ್ಯಾ, ಕಾಣಿಸ್ತಾ ಇಲ್ಲ. ಹೊರ್ನಾಡ್ ಅಂತ ಹೇಳೋದು 1 ಅವರ್ ಅಂತ ಹೇಳಿದ್ದೆ, ಹೊರ್ನಾಡ್ ಆಗಿದೆ. ಸದ್ಯಕ್ಕೆ ಇಲ್ಲಿಂದ ಹೊರಟಿದ್ದೀವಿ ಸುಮ್ಮನಹಳ್ಳಿ ಹತ್ರ. ಕಣ್ಣೊಂಚೂರು ಉರಿದ್ಯ ಸ್ಟಾರ್ಟ್ ಆಗಿದೆ, ಯಾಕೆಂದರೆ ಬಿಸಿ ಬಿಸಿ ಸ್ನಾನ ಮೇಲೆ ಮಾಡ್ಬಿಟ್ಟೆ ನೀರು. ಹಾಗಾಗಿ ಒಂಚೂರು ನಿದ್ದೆ ಬರೋ ಮೂಮೆಂಟ್ ಕಾಣಿಸ್ತಾ ಇದೆ. ಇಲ್ಲ ಏನಿಲ್ಲ, ಸಮಸ್ಯೆ ಏನಿಲ್ಲ. ಟೀಗೆ ಕುಡಿದು ಕಾಫಿ ಕುಡಿದು ಮುಖ ತೊಳ್ಕೊಂಡು ಹೊರಟ್ರೆ ಸರಿ ಹೋಗುತ್ತೆ. ನೋಡೋಣ, ಹೋಗ್ತಾ ಇದ್ದೀನಿ. ನಮ್ಮ 33 ಗಾಡಿಗಳಂತೂ ಎರಡೂ ಒಳ್ಳಾಡಿಲ್ಲ. ಯಾರು ಹೇಳ್ಕೊಬೇಕು ಅಷ್ಟು ಗೊತ್ತಾಯ್ತಲ್ಲ ನನಗೆ, ಅಷ್ಟು ಬೇಜಾರಾಗಿದೆ. ಬುಕ್ಕಿಂಗ್ ಅಂತೂ ಸಿಕ್ಕೇ ಇಲ್ಲ. 15 ದಿನ ಆಯಿತು ಗಾಡಿ ಮೂವ್ ಆಗಿ. 33 ಈ ವಾರನೂ ಮೂವ್ ಆಗಿಲ್ಲ. ನೋಡೋಣ ಹೆಂಗಾಗುತ್ತೆ ಅನ್ನೋದನ್ನ. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ಹೊರಡೋಣ. ಅವನಿಗೆ ಕ್ಯಾಮ್ರಾ ತಿರುಗಿಸೋ ಅಂದೆ, ಒಳ್ಳೆ ಬುಲೆಟ್ ಕ್ಯಾಮ್ರಾ ತಿರುಗಿಸ್ತಾನೆ. ಅವ್ನು ಪಾಡ್ಗ ಅವ್ನು ತಿರ್ಸ್ಕೊಂಡೇ ಅವನು. ಅಯ್ಯೋ ಒಳ್ಳೆ ಕ್ಯಾಮ್ರಾ ಮ್ಯಾನ್ ಸವಸ್ ಆಯ್ತು ನನಗೆ. ಅವನು ಕೇಳಿಸ್ತಾ ಇರುವಂತೆ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು. ನಾನು ಮೈಕ್ ಹಾಕಿದ್ದೀನಿ ಕಳ್ಳ, ನನಗೆ ಇಲ್ಲಿ ಕೇಳಿಸ್ಕೊಂಡ್ರೆ ಸಾಕು, ನೀನ್ ಯಾಕೆ ಕೇಳಿಸ್ಕೋಬೇಕು ಅಂತ. ಓ ಅವ್ನು ಕೇಳಿಸ್ತಾ ಇಲ್ಲ ಸ್ನೇಹಿತರೆ, ಅದಕ್ಕೆ ಹಿಂಗಂದ್ರೆ ಕ್ಯಾಮ್ರಾ ಹಂಗೆ ತಿರುಗತೈತೆ. ಸರಿ ಕಣಪ್ಪ, ಅವ್ನು ಯಾರು ತೋರಿಸಿ ಕೂಡ ಇಲ್ಲಿ ನಮ್ಮ ಮುಂಜಾ ನೋಡಿ. ಇವನೇ ಕ್ಯಾಮ್ರಾ, ಸುಮ್ಮನೆ ಬುಲೆಟ್ ಕ್ಯಾಮ್ರಾ ಬಿಟ್ಟಾಗ ಅವ್ನ ಕೈ ಏನಾಗಂದ್ರೆ ಸಾಕು, ಹಿಂಗೆ ಹೋಯ್ತಾನೆ, ತಿರ್ಗಿ ಹಿಂಗೆ ಬರ್ತಾನೆ, ತಿರ್ಗಿ ಹಿಂಗೆ ಹಿಂಗೆ ಹೋಯ್ತಾನೆ, ಹಿಂಗೆ ಬರ್ತಾನೆ. ಕೊಟ್ಟಿದ್ದಾನೆ, ಟೊಮೊಟೊ ಬಾತ್ ತಿನ್ನೋಣ ಇವಾಗ. ಬನ್ನಿ ಸ್ನೇಹಿತರೆ. ರೋಡ್ ಅಂತೂ ಫುಲ್ಲು ಫಾಗು ಸ್ನೇಹಿತರೆ, ಏನೂ ಕಾಣಿಸ್ತಾ ಇಲ್ಲ. ಮಧ್ಯರಾತ್ರಿ ಆಗಿದೆ ಇವಾಗ. ಟೈಮ್ ಇಷ್ಟು ಅಂತ ಫಾಗು ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಾ ಇಲ್ಲ. ಫಾಗು ಇದು ಸ್ವಲ್ಪ ಕಮ್ಮಿ ಆಗ್ಬಿಡ್ತು. ಮುಂದೆ ಎಲ್ಲ ಜೋರಿತ್ತು ಸ್ನೇಹಿತರೆ. ಇನ್ನಂತೂ ಸಿಕ್ಕಾಬಿಟ್ಟೆ ನಿದ್ದೆ ಗೊತ್ತೈತೆ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಮುಂದೆ ಎಲ್ಲಾರ ಹೋಗಿ ಟೀಗೆ ಹಾಕೊಂಡ್ಬಿಡ್ಬೇಕು, ಕೊಟ್ಯಾರ ಹತ್ರ ಹೋಗಿ. ಅಷ್ಟು ನಿದ್ದೆ ಬರ್ತೈತೆ. ಫುಲ್ಲಾಗಿ ರಗ್ಗು ಹಚ್ಕೊಂಡು ತಲ್ಬಿಟ್ಟವನೆ ಪಾಪ. ಅಲ್ಲಿಂದ ಯಾಕೆ ಅವನದ್ದೆ ನೋಡಿ ಸ್ನೇಹಿತರೆ. ಇವಾಗ ಕಾಣಿಸುತ್ತೆ ಫಾಗು ಹಿಂಗಿದೆ. ರೋಡ್ ಏನಾದರೂ ಚೂರು ಕಾಣುತ್ತದೆ ನೋಡಿ. ಕ್ಯಾಮ್ರಾದಲ್ಲಿ ನಿಮ್ಗೆ ಸ್ವಲ್ಪ ಕಾಣಿಸ್ತಾ ಇದೆ, ಕಣ್ಣಿಗಂತೂ ಚೂರು ಕಾಣಿಸ್ತಾ ಇಲ್ಲ. ಅದಕ್ಕೆ ಸ್ಪೀಡು 40 ಹೋಯ್ತಾ ಇದೆ. ಹೋದರೆ ನಿದ್ದೆನೂ ಬರುತ್ತೆ, ಸ್ಪೀಡು ಕಮ್ಮಿ ಆಗುತ್ತೆ. ತುಂಬ ಕಷ್ಟ. ವೈಟ್ ಪಟ್ಟಿ ಇಲ್ಲಾಂದರೆ ಏನು ಗೊತ್ತಾಗೋದೇ ಇಲ್ಲ. ಹೋಗ್ಲಿ ರೋಡ್ ನೋಡಿ, ಏನು ಕಾಣ್ತೈತೆ ಅಂತ ಹೋಗ್ಲಿ. ನಾನು ಇಲ್ಲಿ ನಿಲ್ಲಿಸಿ ಬಿಡ್ತೀನಿ ಬೇಕ್ರೆ. ನಿಲ್ಲಿಸಿ ಬಿಡೋಣ ನನಗಾಗಿದೆ ಸ್ನೇಹಿತರೆ. ರೋಡ್ ಏನೂ ಕಾಣಿಸ್ತಿಲ್ಲ, ಚೂರು ಕಾಣಿಸ್ತಾ ಇಲ್ಲ. ಅಯ್ಯೋ ಸ್ವಾಮಿ, ಏನು ಮಾಡೋದಂತ ಗೊತ್ತಾಯಿಲ್ಲ. ನಿಲ್ಸೋಕ್ಕೂ ಆಗಲ್ಲ.
ಇದಕ್ಕೆ ನೋಡೋಣ. ಏನಣ್ಣ ಸಮಾಚಾರ? ಇಲ್ಲೇ ಬಿಟ್ಬಿಡ್ಲಾ? ಶಿಷ್ಯ ಇವಾಗ ಎದ್ದವನೇ ಸ್ನೇಹಿತರೆ, ಮಲಗಿದ್ದು. ಗುಡ್ ಮಾರ್ನಿಂಗ್ ಅಂತೆ. ಪಾರ್ಕಿಂಗ್ ಬಂದಿದ್ದೀವಿ. ನಾವು ಸುಮಾರು ಎಲ್ಲ KSRTC ಅವು ಇವೇ ಇದ್ದಾವೆ. ಹೊರನಾಡಿಗೆ ಬರೋಕ್ಕೆ ನಂಗೇನೋ ಒಂಥರ ಖುಷಿ. ಯಾಕೆ ಅಂತಂದರೆ ಈ ಥರ ಸುತ್ತಲೂ ಬೆಟ್ಟದ ಮಧ್ಯೆ ಅನ್ನಪೂರ್ಣೇಶ್ವರಿ ತಾಯಿ ಕೂತಿದ್ದಾರಲ್ಲ, ಹಂಗಾಗಿ ಖುಷಿ. ಸದ್ಯಕ್ಕೆ ನೋಡೋದ ಎಲ್ಲ ನಿಲ್ಲಿಸ್ಬಿಟ್ಟು ಏನು ಎತ್ತ ಅಂತ ವಿಚಾರ ಮಾಡೋಣ. ಇಲ್ಲ ಹತ್ರನೇ ಬರಬೇಕು. ಮೈಕಿಲ್ಲ. ಓಕೆ. ಶಿಷ್ಯನು ನಾನು ಕಾಪಿ ಕೊಡೋಣ ಅಂತ ಬಂದ ಬೆಳಿಗ್ಗೆ ಗಾಡಿ ಅಲ್ಲಿ ಹಾಕ್ಬಿಟ್ಟು ಗಾಡಿ ಅಲ್ಲಿ ಹಾಕಿ ಕಾಪಿ ಕುಡಿಯೋಣ ಅಂತ ಜಸ್ಟ್ ಬಂದ್ವಿ. ಕಾಪಿ ಕುಡ್ಕೊಂಡು ಈಗ ಹೋಗಿ ಒಂದು 2 ಅವರ್ ರೆಸ್ಟ್ ಮಾಡಿಬಿಡ್ಬೇಕು. ಸದ್ಯಕ್ಕೆ 2 ಅವರ್ ಗಂಟೆ ಏನು ಕೆಲಸ ಇಲ್ಲ ಸದ್ಯಕ್ಕೆ ನಮಗೆ. ಬೆಳಗಿನ ರಾತ್ರಿಯಿಂದ ನಿದ್ದೆಗೆಟ್ಟಿರೋದ್ರಿಂದ ಹೋಗಿ ಮಲಗ್ಬಿಡೋದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆ ಎದ್ದೆ ಅಲ್ಲಿಂದ ಟಿಫನ್ ಎಲ್ಲ ರೆಡಿ ಮಾಡಿದ್ರು ಅವರು. ನಾನು ಎದ್ದೇಳೋದಕ್ಕೆ ನಮ್ಮ ಶಿಷ್ಯ ಮುಂಜಾ ಟಿಫನ್ ಎಲ್ಲ ಹಾಕೊಂಡ್ಬಂದು ಇಟ್ಟಿದ್ದ. ಟಿಫನ್ ಮಾಡ್ಕೊಂಡೆ ಹೋಗ್ಬಿಟ್ಟು ಕೇಸ್. ಇವತ್ತು ಏನಪ್ಪ ಖುಷಿ ಅಂತಂದರೆ ಕ್ಲೀನರ್ಗಳಿದ್ರೆ ಕ್ಲೀನರ್ಗಳ ಥರನೇ ನೋಡ್ತಾರೆ ಕೆಲವು ಡ್ರೈವರ್ಗಳು. ನಮ್ಮಲ್ಲಿರೋ ಹುಡುಗರುಗಳ್ನ ಯಾರು ಆ ಥರ ಭೇದ ಭಾವ ಮಾಡೋದೇ ಇಲ್ಲ. ಡ್ರೈವರು ಒಂದೇ, ಕ್ಲೀನರು ಒಂದೇ, ಓನರ್ ಒಂದೇ ಅನ್ನೋ ಥರನೇ ಇರೋದು ನಾವು. ಅವ್ರು ಬೇರೆ ಇವ್ರು ಬೇರೆ ಅಂತ ಇಲ್ಲ. ಆದರೆ ನಮ್ಮ ಹುಡುಗರು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದೇ ಥರ ಅವರು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಮಲಗಿದ್ದು ಎದೋಳು ಅಷ್ಟೊತ್ತಿಗೆ ಅಣ್ಣ ಎದಳ್ರಿ ಕಸ್ಟಮರ್ ಬಂದು ಟಿಫನ್ ಮಾಡ್ಕೊಳ್ಳಿ ತಾಮಂದಿ ಟೀನಿ ಅಂತ ಅಂದ್ಬಿಟ್ಟು ಟಿಫನ್ ಎಲ್ಲ ತಂದು ಕೊಟ್ಟ ನಮ್ಮ ಹುಡುಗ. ಟಿಫನ್ ಮಾಡ್ಕೊಂಡೆ ನೋಡಿ. ಅದೊಂಥರ ನಾವು ಹೆಂಗೆ ನೋಡ್ಕೊತೀವೋ ಅವ್ರು ಹಂಗೆ ನೋಡ್ಕೊತಾರೆ ಅನ್ನೋದಕ್ಕೆ ಅದೇ ರೀಸನ್ನು. ಕೆಲವು ಡ್ರೈವರ್ಗಳು ಬೇಯೋದು ಮಾಡೋದು ಹೊಡೆಯೋದು ಕೆಟ್ಟ ಮಾತಾಡೋದು ಅದು ಎಲ್ಲ ಇರ್ತದೆ. ಹಂಗಾಗಿ ಬಿಟ್ಟು ಹೋಗ್ತಾರೆ. ಈ ಥರದ್ದೊಂದಾದ್ಮೇಲೆ ಇರಲಿ ಸ್ನೇಹಿತರೆ, ಇದ್ರ ಬಗ್ಗೆ ಜಾಸ್ತಿ ಕಂಟಿನ್ಯೂ ಮಾಡೋದು ಬೇಡ. ಇವಾಗ ಸದ್ಯಕ್ಕೆ ನಾವು ಈ ಥರದ್ದು ಶೃಂಗೇರಿ ಕಡೆ ಈ ಕಡೆ ಹೋಗ್ಬಿಟ್ರೆ ಒಳ್ಳೆ ವ್ಯೂ, ಘಾಟ್ ಸೆಕ್ಷನ್ನು, ಸ್ಟೇರಿಂಗು ಹಿಂಗೆ ತಿರ್ಸ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಮಜಾ. ನೋಡಿ ಹಿಂಗಿದೆ ರೋಡ್, ನೋಡಿ ರೋಡು ಒಳ್ಳೆ ವ್ಯೂ. ರೋಡ್ ಸುತ್ತಿದ್ರಾ ಶಿಶಾ? ರೋಡ್ ಕಾಣ್ತಾ ಇದೆ. ರೋಡ್ ಕಾಣ್ತಾ ಇತ್ತು ಆಲ್ರೆಡಿ. ಹಂಗೆ ಸ್ನೇಹಿತರೆ, ಕ್ಯಾಮ್ರಾಮನ್ನ ಪಕ್ಕ ಅಪ್ಡೇಟ್ ಮಾಡಿದ್ದೀನಿ. ಅವ್ನ ಹೆಸರು ಮುಂಜಾ ಅಂದ್ಬಿಟ್ಟು. ನನ್ನ ಕಡೆಯಿಂದ ಮಂಜುಂಗ್ ಒಂದೇನಾದರೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಕಮೆಂಟ್ ಕೊಡಿ ಮಂಜುಂಗೋಸ್ಕರ. ತುಂಬ ಒಳ್ಳೆ ಹುಡುಗ ಮಂಜಾ. ನಮ್ಮ ದರ್ಶೂನು ಅಷ್ಟೇ, ಅವನು ಭಾರಿ ಒಳ್ಳೆ ಹುಡುಗ. ಸದ್ಯಕ್ಕೆ ಅವನು ಬೇರೆ ಕಂಪ್ನಿಗೆ ಸೇರಿಸಿದ್ದೀನಿ ನಾನೇನೆ, ಇರಲಿ ಸ್ವಲ್ಪ ದಿವಸ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇದೇ ನೇಚರಲ್ಲಿ ಬಿಸಿಲು ಇದೆ, ಗಾಳಿ ಒಳ್ಳೆ ತಣ್ಣು ಗಾಳಿನೂ ಇದೆ. ನೋಡಿ ಒಂಥರ ಗಾಳಿ ಸೌಂಡು, ಒಳ್ಳೆ ತಣ್ಣು ಗಾಳಿನೂ ಇದೆ, ಬಿಸಿಲು ಇದೆ, ಒಂಥರ ಸಕ್ಕತ್ತಾಗಿದೆ ವೆದರು. ಹೋಗ್ತಾ ಇದ್ದೀನಿ ಇವಾಗ ಶೃಂಗೇರಿ ಕಡೆಗೆ. ಬನ್ನಿ ನಮ್ಮ ಪಯಣ ಶೃಂಗೇರಿ ಕಡೆ ಬೆಳೆಸೋಣ. ಇಶಾ ಡೀಲ್. ಫೈನಲಿ ಸ್ನೇಹಿತರೆ, ನಾವು ಇವಾಗ ಇದು ರೀಚ್ ಆಗಿದ್ದೀವಿ. ಎಲ್ಲಿ? ಶೃಂಗೇರಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಶೃಂಗೇರಿ ದೇವಸ್ಥಾನ ಹತ್ರ ಬಂದು ಗಾಡಿ ಹಾಕ್ಕೊಂಡು ಮಲ್ಗೋಣ ಅಂತ ಟ್ರೈ ಮಾಡಿದೆ ಸ್ನೇಹಿತರೆ. ಈ ಬಿಸಿಲಿಗೂ ಫ್ಯಾನ್ ಹಾಕೊಂಡ್ಬಿಟ್ರೆ ಫ್ಯಾನ್ ಗಾಳಿಗೂ ಅದಕ್ಕೂ ಏನು ಬೆಂಕಿ ಆಗಿಬಿಡುತ್ತೆ ಅಂದರೆ ಅದಕ್ಕೆ ಮಲ್ಗೆ ಇಲ್ಲ, ಕೂತ್ಕೊಂಡಿದ್ದೀನಿ. ನಿದ್ದೆ ಕೆಟ್ಟಿರೋದ್ರಿಂದ ಮುಖ ಎಲ್ಲ ಕಪ್ಪು ಕಾಣಿಸ್ತೈತೆ ಸ್ವಲ್ಪ. ಇವಾಗ ಇಲ್ಲಿಂದ ನಾವು ಹೊಡಬೇಕಾಗಿರೋದು ಸಿಗಂದೂರಿಗೆ ಹೋಗಿ ಅಲ್ಲಿಂದ ಕೊಲ್ಲೂರು ಹೋಗಿ. ಇವತ್ತು ರಾತ್ರಿ ನಂಗೆ ಗೊತ್ತಿರೋ ಪ್ರಕಾರ 12 ಗಂಟೆ ನಿದ್ದೆ ಇಲ್ಲ. ಪ್ರೋಗ್ರಾಮ್ ಚೇಂಜ್. 12 ಗಂಟೆ ನಿದ್ದೆ ಇಲ್ಲ. ಮತ್ತು 12 ಗಂಟೆ ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನೈಟ್ ಜರ್ನಿ ರಿಟರ್ನ್ ಬೆಂಗಳೂರು ಹೊಡಿಬೇಕು ಗಾಡಿ. ನೋಡಿ ಸ್ನೇಹಿತರೆ, ಶೃಂಗೇರಿ ಶಾರದಾಂಬ ದೇವಸ್ಥಾನ ಕರೆಕ್ಟಾಗಿ ದೇವಸ್ಥಾನದ ಮುಂದೆ ಇದ್ದೀವಿ. ದೇವಸ್ಥಾನ ಎಲ್ಲ ನೋಡ್ಕೊಂಡು
ಬಂದರು ಅನ್ಕೋತೀನಿ, ಸ್ವಲ್ಪ ಜನ ಬರ್ತಾವ್ರೆ. ಏನು ಬಿಸಿಲು ಅಂತೀರಾ, ಭಯಂಕರ ಬಿಸಿಲು ಸ್ನೇಹಿತರೆ. ನೋಡಿ ಏನು ಬಿಸಿಲಿದೆ. ನಮ್ಮ ಕ್ಯಾಮ್ರಾ ಜೂಮ್ ಎಫೆಕ್ಟ್, ಬಿಸಿಲು ತಲೆ ಕೊಡೋಕ್ಕಾಗಲ್ಲ. ಇವರು ಅದಕ್ಕೆ ಮಗುಗೆ ಬೇರೆ ಏನೋ ಒದ್ಸ್ಕೊಂಡು ಬೇರೆ ಬರ್ತಾರಲ್ಲ ಅಣ್ಣ ಪಾಪ. ಈ ಬಿಸಿಲಿಗೆ ಬೆಡ್ಶೀಟೇ ಸರ್. ಹಾಗೆ ಇಲ್ಲಿಂದ ಹೊರಡೋದ ಬನ್ನಿ. ಇವಾಗ ಹಣ ಬಂದ ಕೇಳ್ತಾರೆ, ಹಣ ಹೇಳಿ. ಹರಿಹರಪ್ಪ ಅಣ್ಣ, ನಿಮ್ಗೆ ಅಲ್ಲಿ ಹರಿಹರಪುರ ಹೋಗುತ್ತೆ, ಅದು ಸ್ವಲ್ಪ ಒಳಗೆ ಹೋಗ್ಬೇಕು. ಆಮೇಲೆ ಕೊಲ್ಲೂರೆಲ್ಲ ಲೇಟ್ ಆಗ್ಬಿಡುತ್ತೆ, ಕೊಲ್ಲೂರು ದರ್ಶನ ಆಗಲ್ಲ. ಸರಿ, ಓಕೆ ಸ್ನೇಹಿತರೆ, ಮಾಡೋದ. ಸಾಗರಕ್ಕೆ ಬಂದ್ವಿ ಸ್ನೇಹಿತರೆ. ಸಾಗರಕ್ಕೆ ಬಂದೆ, ಕೂತ್ಕೊಂಡು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮೆಲ್ಲ ಕಸ್ಟಮರ್ಗಳು ಟೀ ಕುಡಿತಾ ಇದ್ದಾರೆ. ನಾವು ಜೊತೆ ಟೀ ಕುಡಿದು ಆಮೇಲೆ ಹಂಗೆ ನಮ್ಮ ಹುಡುಗ ಜ್ಯೇಷ್ಠನ ಮಾತಾಡ್ಸ್ಕೊಂಡು ಬರಲಿ. ಜ್ಯೇಷ್ಠ ಅವನ ಹೆಸರು, ಸಾಗರದಲ್ಲಿ ಇರ್ತಾನೆ. ಅಜ್ಜಿಯವ್ರದ್ದು ಅಂಗಡಿ ಇದು. ಒಳ್ಳೆ ತೋರಿಸ್ತಾ. ನೆಕ್ಸ್ಟ್ ಟೈಮ್ ಅಂದರೆ ಇಲ್ಲಿ ನಿಂತ್ಕೊಳ್ಳಿ ಸ್ನೇಹಿತರೆ. ನಿಂತ್ಬಿಟ್ಟು ಎಳ್ನೀರು ಇರುತ್ತೆ, ಬಾಳೆಹಣ್ಣು ಇರುತ್ತೆ, ತಾನು ತಿನ್ನಿ. ಅಲ್ಲಿಂದ ಸಿಗಂದೂರ್ಗೆ ಹಳ್ಳಿ, ಸಿಗಂದೂರ್ಗಾದ್ರೂ ಹೋಗ್ಬೋದು, ಕೊಲ್ಲೂರ್ಗಾದ್ರೂ ಹೋಗ್ಬೋದು, ಹಂಗೆ ಮುರುಡೇಶ್ವರಕ್ಕಾದ್ರೂ ಹೋಗ್ಬೋದು. ಈ ರೂಟಲ್ಲಿ ನಾಚ್ಕೊಂತಾನೆ. ಬರ ನೀನು ಯೂಟ್ಯೂಬಲ್ಲಿ ಹಾಕ್ತೀನಿ. ಬಜರಂಗಿ ಗಿರಿ ಟಿ ಬಸ್ ಲಾಕ್ಸ್. ನೋ ಫೋನ್ ಯೂಸ್ ಮಾಡ್ತೇನೆ. ನೀನು ಫೋನ್ ಯೂಸ್ ಮಾಡಲ್ಲ ಮತ್ತೆ ಹೆಂಗೆ ನಮ್ಮ ಚಾನಲ್ ನೋಡೋದು ಹೆಂಗೆ? ನೀನು ಅಪ್ಪನ ಫೋನಲ್ಲಿ ನೋಡ್ತೀಯಾ? ಇವಾಗ ಸರ್ಚ್ ಮಾಡಿ ನೋಡಾಯ್ತಾ? ನಾಳೆ ಪೋಸ್ಟ್ ಮಾಡ್ತೇನೆ, ನೀನು ಬಂದಿರ್ತೀಯ ಅದರಲ್ಲಿ. ಓಕೆ, ನಾಳೆ ನೋಡ್ತಾನೆ ಫ್ರೆಂಡ್ಸ್, ನೀವು ನೋಡಿ. ನಾವು ಇವಾಗ ಸಿಗಂದೂರು ಕಡೆ ಹೊರಟಿದ್ದೀವಿ ಸದ್ಯಕ್ಕೆ. ಅಲ್ಲಿ ಹೋಯ್ತಾ ನೋಡೋಣ, ಬನ್ನಿ. ಇವಾಗ ನಮ್ಮ ಭಟ್ರು ತೋರಿಸೋ. ಭಟ್ರು ರುಚಿಕರವಾದ ಸಖತ ಮಾಡಿದ್ರು ಉಪ್ಪಿಟ್ಟು ಕೇಸರಿ ಬಾತ್ ಎರಡೂ ಚೆನ್ನಾಗಿತ್ತು. ತಿಂದೆ, ಅದು ಚೆನ್ನಾಗಿತ್ತು. ಐಸ್ ಈ ಹುಡುಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಯೂಟ್ಯೂಬ್ ಚಾನಲ್ ಏನಂತ ಹೆಸರು ಕೇಳ್ತಾ ಇದ್ದಾನೆ. ಈಗ ಸಿಗಂದೂರು ಬಿಟ್ಟು ಆಚೆ ಬಂದ್ವಿ. ಅಡುಗೆಗೆ ಅಂತ ನಿಲ್ಸಿದ್ದೀವಿ. ಇವಾಗ ಅಡುಗೆಗೆ ಅಂತ ನಿಲ್ಲಿಸಿ ಅವ್ರು ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲ ಸ್ವಲ್ಪ ನಿದ್ದೆಗಿದೆ ಮಾಡೋಣ ಅಂದ್ಬಿಟ್ಟು ನಾವು ರೆಡಿ ಆಯ್ತಾ ಇದ್ದೀನಿ. ನಿದ್ದೆ ಆಗಾದ್ಮೇಲೆ ಇನ್ನು ಮುರುಡೇಶ್ವರ ಕಡೆ ಹೊರಡಬೇಕು. ಸದ್ಯಕ್ಕೆ 2 ಪಿಲ್ಲ ಬೇರೆ ಹೊಸ ಪಿಲ್ಲಗಳು ತಗೊಂಡಿವಿ. 2 ಪಿಲ್ಲಗೆ ಮನೆ ಕಣಕ್ಕಿರಲಿ ಅಂತ ಅಂದ್ಬಿಟ್ಟು ಹಾಗೆ ಸ್ನೇಹಿತರೆ ಮಲ್ಲಿಕೊಂಡಿದ್ದೀನಿ. ಬಾಯ್, ಆಮೇಲೆ ಸಿಗ್ತೀನಿ. ಈಗ ಇವ್ರಿಬ್ಲರ್ಗೆ ಏನ್ ಚಾಲೆಂಜ್ ಕೊಡೋಣ ಗೊತ್ತಾಣ? ಈಗ ಅಲ್ಲಿ ಊಟದ ಹತ್ರ ಹೋಗ್ಬಿಟ್ಟು, ಈಗ ನೀವ್ ಮಾಡ್ತಿರಲ್ವಾ ರೊಟೀನ್, ಹಿಂಗೆ ಏನೇನ್ ಅಡ್ಗೆ ಮಾಡೋರೆ ಆ ತರ ನೀವಿಬ್ಲರು ಆ ಕ್ಲಿಪ್ಸ್ ಎತ್ಬೇಕು. ಇಲ್ಲಿ ಬಂದಿದ್ವಿ, ಇವತ್ತು ಈ ಅಡ್ಗೆಗಳು ಮಾಡಿದ್ದಾರೆ, ಈ ಯಾವ್ಯಾವ್ದು ಏನೇನು ಟೇಸ್ಟ್ ಐತೆ ಎಲ್ಲ ಟೇಸ್ಟ್ ಮಾಡಿ ನಾವು ಊಟ ಮಾಡೋದನ್ನ ಸೇರಿಸಿ ನೀವು ಇದನ್ನ ವ್ಲಾಗ್ ಕಂಟಿನ್ಯೂ ಮಾಡ್ಬೇಕು. ಕಸ್ಟಮರ್ನ ಕೇಳ್ಬೇಕು, ಸರಿನಾ? ಎಲ್ಲಾರ್ದು ಊಟ ಆಯ್ತಾ, ಚೆನ್ನಾಗಿದ್ರಾ, ಟ್ರಾವೆಲಿಂಗ್ ಎಲ್ಲ ಸೂಪರ್ ಇತ್ತಾ ಅಂತ ಹಿಂಗೆಲ್ಲ ಕೇಳ್ಬೇಕು. ಕಸ್ಟಮರ್ ಬಂದ್ರು ನೋಡಿ. ಸರಿ, ಗೊತ್ತಾಯ್ತಾನ ನಿನ್ಗೆ? ಗೊತ್ತಾ ನಿಮ್ಗೆ? ನೀವು ಮಲಗಿದ್ರ ಅನ್ಸತ್ತೆ. ಓ ಇವನ್ ನೋಡು. ಸ್ಟಾರ್ಟ್ ಎಲ್ಲ ಐತಿ ಈಗ. ಆಂಜನೇಯ ಬಸ್ಸು. ಆಂಜನೇಯ ಅಂದ್ರೆ ನೋಡು ನಮ್ ಬಾಸು. ಅವ್ರು ಎಲ್ಲಿ ಹೋದ್ರು ಟಾಪ್. ಓಕೆನಾ? ಡನ್. ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ರಿ, ಅದ್ರಲ್ಲಿರೋದು ಎಣ್ಣೆ ಅಲ್ಲ ರಸಮ್ಮು. ಕುಡಿದ್ರೆ ರಸಮ್ಮು, ಲೈಫ್ ಫುಲ್ ಎಂಜಾಯ್. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಊಟ. ಡ್ರೈವಿಂಗು ಒಳ್ಳೆ ಸೂಪರು. ಅದೊಂದು 100% ನಾನು ಅಲ್ಟಿಮೇಟ್. ವೆಹಿಕಲ್ ಮೇಲೆ ಸೂಪರ್. ಓಕೆ, ನೋ ಪ್ರಾಬ್ಲಮ್. ಅದೇ ನೆಕ್ಸ್ಟ್ ಡೆವಲಪ್ ಮಾಡ್ಕೊಂಡ್ರೆ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ 100%.
ನೆಕ್ಸ್ಟ್ Thank you, sir. ನಮ್ಮ ಇನ್ನೊಬ್ರು ಅಣ್ಣ ಮಾತಾಡ್ತಾ ಇದಾರೆ. ಇಲ್ಲ ಅವ್ರು ಕೊಡಪ್ಪ ಸಾಕು ನಮ್ದು ಆಯ್ತು. ಮಾತಾಡ್ರಿ ಅಣ್ಣ. ಮತ್ತೆ ಹೆಂಗಿತ್ತು ಟ್ರಾವೆಲ್ಸ್? ಇಲ್ಲಪ್ಪ. ನಮ್ ಕಂಪ್ನಿ ಹೆಂಗಿದೆ? ಅದು ಮಿಸ್ಟೇಕ್ ಮಾಡ್ಕೊಬಿಡ್ರಿ, ಅದು ನೀರು ಎಣ್ಣೆ ಅಲ್ಲ. ಅಯ್ಯೋಪ್ಪ ನೀರಪ್ಪ. ಈಗ ಮನ್ಗಿದ್ದು ಮಧ್ಯಾಹ್ನ 2 ಗಂಟೆಯಿಂದ ಈಗ ಸ್ವಲ್ಪ 5 ಗಂಟೆ ಆಗಿದೆ ಟೈಮು. ಎದ್ದು ನಾನು ಅಣ್ಣ ಸ್ನಾನ ಮಾಡ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಹೋಯ್ತಾ ಇದೀವಿ. ಅಣ್ಣ ನೋಡ್ರಿ ಹೋಯ್ತವ್ರೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ